ಮಳೆ ಗಾಳಿ ಎಫೆಕ್ಟ್ ಮನೆ ಮೇಲೆ ಉರುಳಿದ ಮರ. ಧಾರಾಕಾರವಾಗಿ ಮಳೆ ಆಗ್ತಾ ಇದೆ, ಅದರ ಜೊತೆಗೆ ರಭಸವಾಗಿ ಗಾಳಿ ಬೀಸ್ತಾ ಇದೆ. ಇದರ ಪರಿಣಾಮ ಮನೆ ಮೇಲೆ ಮರ ಉರುಳಿ ಬಿದ್ದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಸಂತವೇರಿಯಲ್ಲಿ ಘಟನೆ. ಮರ ಬಿದ್ದು ಪುಡಿಪುಡಿಯಾದ ಮನೆಯ ಮೇಲ್ಛಾವಣಿ. ಸಂತವೇರಿ ಗ್ರಾಮದ ಮೊಹಮ್ಮದ್ ಅನ್ನೋರ ಮನೆ ಮೇಲೆ ಮರ ಬಿದ್ದಿದೆ. ಗಮನಿಸ್ತಾ ಇದ್ದೀರಿ, ಇಡೀ ರಾತ್ರಿ ಜಾಗರಣೆ ಮಾಡಿದ್ದಾರೆ. ರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಸೃಷ್ಟಿಯಾಗಿರುವಂತಹ ಅವಾಂತರ ಇದು. ಮೇಲ್ಛಾವಣಿಯ ಮೇಲೆ ಮರ ಬಿದ್ದಿದೆ. ರಾತ್ರಿ ಇಡೀ ಆತಂಕದಲ್ಲೇ ದಿನ ದೂಡಿದ್ದಾರೆ. ಗಮನಿಸ್ತಾ ಇದ್ರೆ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಮೇಲ್ಛಾವಣಿ ಒಡೆದು ಹೋಗಿದೆ ಅಂತ ಹೇಳಿ. ಮನೆಯಲ್ಲಿದ್ದಂತಹ ವಸ್ತುಗಳು ಕೂಡ ಚೆಲ್ಲಾಪಿಲ್ಲಿಯಾಗಿವೆ. ಇದೊಂದು ಸೂರನ್ನ ಈ ರೀತಿಯಾಗಿ ಕಳ್ಕೊಂಡು ಕುಟುಂಬ ಕಂಗಾಲಾಗಿದೆ. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದಲ್ಲೂ ಕೂಡ ಅವಾಂತರ. ಬಿರುಗಾಳಿ ಮಳೆಗೆ ಮರ, ವಿದ್ಯುತ್ ಕಂಬಗಳು ಧರೆಗುರುಳಿವೆ. ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದಿದ್ರಿಂದ ಸಂಪರ್ಕ ಬಂದ್ ಆಗಿದೆ. ಮುಳ್ಳಯ್ಯನಗಿರಿ, ಬಾಬಾಬುಡನ್ಗಿರಿ, ಜೆರಿ ಫಾಲ್ಸ್ನಲ್ಲಿ ರಸ್ತೆ ಬಂದ್ ಆಗಿದೆ. ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬಗಳು ಕೂಡ ತುಂಡಾಗಿ ಬಿದ್ದಿವೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಅದರಲ್ಲೂ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಮರಗಳು ಬೀಳ್ತಾ ಇವೆ, ಲೈಟ್ ಕಂಬಗಳು ಬೀಳ್ತಾ ಇವೆ. ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಬಂದ್ ಆಗಿದೆ. ಜನರು ಪರದಾಡ್ತಾ ಇದ್ದಾರೆ. ಅಲ್ಲಲ್ಲಿ ಮರಗಳು ಬಿದ್ದಿರುವುದರಿಂದ ವಾಹನ ಸಂಚಾರ ಕೂಡ ನಿರ್ಬಂಧಿಸಲಾಗಿದೆ. ಗಮನಿಸ್ತಾ ಇರಬಹುದು. ಅದರಲ್ಲೂ ರಾತ್ರಿ ಹೊತ್ತು ಈ ಪ್ರಯಾಣ ಮಾಡುವವರ ಪಾಡಂತೂ ಹೇಳತೀರದಾಗಿದೆ. ಈ ರೀತಿಯಾಗಿ ಅಡ್ಡಲಾಗಿ ಮರಗಳು ಬಿದ್ದುಬಿಟ್ರೆ ಅವುಗಳನ್ನು ತೆರವು ಮಾಡೋದಕ್ಕೂ ಕೂಡ ತತ್ಕ್ಷಣಕ್ಕೆ ಸಾಧ್ಯವಾಗುವುದಿಲ್ಲ. ರಾತ್ರಿ ನೆರವಿಗೂ ಕೂಡ ಯಾರೂ ಅಷ್ಟು ಬೇಗ ಸಿಗೋದಿಲ್ಲ. ಹಾಗಾಗಿ ವಾಹನ ಸವಾರರು ಪರದಾಡಬೇಕಾದಂತಹ ಸ್ಥಿತಿ ನಿರ್ಮಾಣವಾಯಿತು. ಒಂದು ಕಡೆ ಮರಗಳು ಬಿದ್ದರೆ ಅಕ್ಕಪಕ್ಕದಲ್ಲಿರುವಂತಹ ಲೈಟ್ ಕಂಬಗಳು ಕೂಡ ಧರೆಗುರುಳುತ್ತವೆ. ಇದರಿಂದಾಗಿ ವಿದ್ಯುತ್ ಸಂಪರ್ಕ ಕೂಡ ಕಡಿತವಾಗುತ್ತೆ. ಆ ಭಾಗದಲ್ಲಿ ಇರುವಂತಹ ಜನರು ಕಗ್ಗತ್ತಲಲ್ಲೇ ರಾತ್ರಿ ದೂಡಬೇಕಾದಂತಹ ಸ್ಥಿತಿ ನಿರ್ಮಾಣವಾಗುತ್ತೆ. ಮಳೆ ಗಾಳಿಯಿಂದಾಗಿ ಸಾಕಷ್ಟು ಸಮಸ್ಯೆಯನ್ನ ರಾಜ್ಯದ ಜನತೆ ಎದುರಿಸ್ತಾ ಇದ್ದಾರೆ.